ನಮ್ಮ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ರಾಮಯ್ಯನ ಕಷ್ಟದಲ್ಲಿಯೂ ಕೂಡ ಅವನು ಹೆದರದೆ ಅವನು ಮುಂದೆ ಸಾಗಿದ. ನೀವು ಈ ಕಥೆಯನ್ನು ಪೂರ್ತಿ ನೋಡಿದರೆ ನೀವು ಜೀವನದಲ್ಲಿ ಏನು ಬೇಕಾದರೂ ಮಾಡಬಹುದು. ಈ ಕಥೆ ಪೂರ್ತಿ ಕೇಳಿ. ಗ್ರಾಮದ ಅಂಚಿನಲ್ಲಿರುವ ಪುಟ್ಟ ಹಳ್ಳಿಯ ಹೆಸರು ಹೂವಿನಹಳ್ಳಿ. ಆ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಶ್ರಮಜೀವಿ ರೈತನು ವಾಸಿಸುತ್ತಿದ್ದ. ರಾಮಯ್ಯನ ಜೀವನ ಸರಳವಾಗಿದ್ದರೂ ಅವನ ಹೃದಯದಲ್ಲಿ ಭೂಮಿಯಷ್ಟು ದೊಡ್ಡ ಪ್ರೀತಿಯಿತ್ತು. ಅವನಿಗೆ ಭೂಮಿ ಕೇವಲ ಹೊಲವಲ್ಲ, ಅದು ಅವನ ತಾಯಿ, ದೇವರು ಮತ್ತು ಜೀವನವೇ ಆಗಿತ್ತು. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ರಾಮಯ್ಯ ಎದ್ದು ತನ್ನ ಹಸುವಿಗೆ ಮೇವು ಹಾಕಿ ಹೊಲಕ್ಕೆ ಹೊರಡುತ್ತಿದ್ದ. ಹೊಲದ ಮಣ್ಣನ್ನು ಕೈಯಲ್ಲಿ ಹಿಡಿದು ನೀನೇ ನನ್ನ ಜೀವನದ ಆಸರೆ ಎಂದು ಮೌನವಾಗಿ ಹೇಳಿಕೊಳ್ಳುತ್ತಿದ್ದ. ಮಳೆ ಬಂದಾಗ ಅವನು ಸಂತೋಷಪಡುವನು. ಮಳೆ ಕೈಕೊಟ್ಟಾಗ ಕಣ್ಣೀರಿಟ್ಟರೂ ಧೈರ್ಯ ಕಳೆದುಕೊಳ್ಳುವುದಿಲ್ಲ. ಆ ವರ್ಷ ಮಳೆಯೂ ಸರಿಯಾಗಿ ಬಂದಿರಲಿಲ್ಲ. ಬಿತ್ತಿದ ಬೆಳೆ ಬೆಳೆಯುತ್ತಿರಲಿಲ್ಲ. ಸಾಲದ ಭಾರ ಹೆಚ್ಚಾಗುತ್ತಿತ್ತು. ಹಳ್ಳಿಯ ಕೆಲವರು ಕೃಷಿಯನ್ನು ಬಿಟ್ಟು ಪಟ್ಟಣಕ್ಕೆ ಹೋಗುವ ನಿರ್ಧಾರ ಮಾಡಿದ್ದರು. ಆದರೆ ರಾಮಯ್ಯನ ಮನಸ್ಸು ಒಪ್ಪಲಿಲ್ಲ. ಭೂಮಿಯನ್ನು ಬಿಟ್ಟು ಹೋದರೆ ನನ್ನ ಆತ್ಮವನ್ನೇ ಕಳೆದುಕೊಳ್ಳುವೆ ಎಂದುಕೊಂಡ. ಒಂದು ದಿನ ರಾಮಯ್ಯನ ಮಗ ರವಿ ಶಾಲೆಯಿಂದ ಮನೆಗೆ ಬಂದು ಕೇಳಿದನು, ಅಪ್ಪ, ನಾವು ಕೂಡ ಪಟ್ಟಣಕ್ಕೆ ಹೋಗಬಹುದಾ? ಅಲ್ಲಿ ಕೆಲಸವಿದೆಯಂತೆ. ರಾಮಯ್ಯ ಮಗನ ತಲೆಯ ಮೇಲೆ ಕೈಯಿಟ್ಟು ಹೇಳಿದ, ಮಗನೇ, ಈ ಮಣ್ಣು ನಮಗೆ ಅನ್ನ ಕೊಟ್ಟಿದೆ. ಇದನ್ನು ಬಿಟ್ಟು ಹೋದರೆ ನಾವು ಯಾರು? ಅದೇ ಸಮಯದಲ್ಲಿ ಸರ್ಕಾರದಿಂದ ಕೃಷಿ ಅಧಿಕಾರಿಯೊಬ್ಬರು ಹಳ್ಳಿಗೆ ಬಂದರು. ಅವರು ಹೊಸ ರೀತಿಯ ಕೃಷಿ ವಿಧಾನಗಳು, ನೀರಿನ ಸಂರಕ್ಷಣೆ, ಸಾವಯವ ಕೃಷಿ ಬಗ್ಗೆ ತಿಳಿಸಿದರು. ಮೊದಲಿಗೆ ರಾಮಯ್ಯನಿಗೆ ಅನುಮಾನವಿತ್ತು. ಆದರೆ ತನ್ನ ಭೂಮಿಯನ್ನು ಉಳಿಸಿಕೊಳ್ಳಬೇಕೆಂಬ ಆಸೆಯಿಂದ ಆ ಹೊಸ ವಿಧಾನಗಳನ್ನು ಪ್ರಯತ್ನಿಸಲು ತೀರ್ಮಾನಿಸಿದ. ಅವನು ಹಳೆಯ ಬೆಳೆ ಪದ್ಧತಿಯನ್ನು ಬಿಟ್ಟು ಕಡಿಮೆ ನೀರು ಬೇಕಾದ ಬೆಳೆಗಳನ್ನು ಬೆಳೆಸಿದ. ಗೊಬ್ಬರವಾಗಿ ರಾಸಾಯನಿಕಗಳ ಬದಲು ಜೈವಿಕ ಗೊಬ್ಬರ ಬಳಸಿದ. ಹಳ್ಳಿಯ ಇತರ ರೈತರು ಅವನನ್ನು ನೋಡಿ ಪ್ರೇರಣೆಯಾದರು. ಕೆಲ ತಿಂಗಳುಗಳ ನಂತರ ಮಳೆ ಸುರಿಯಿತು. ರಾಮಯ್ಯನ ಹೊಲ ಹಸಿರಿನಿಂದ ತುಂಬಿತು. ಬೆಳೆ ಚೆನ್ನಾಗಿ ಬೆಳೆಯಿತು. ಅವನ ಮುಖದಲ್ಲಿ ಬಹುಕಾಲದ ನಂತರ ನಗು ಮೂಡಿತು. ಸಾಲವನ್ನು ನಿಧಾನವಾಗಿ ತೀರಿಸಲು ಶುರುಮಾಡಿದ. ಹಳ್ಳಿಯಲ್ಲಿ ರಾಮಯ್ಯನನ್ನು ಬದಲಾವಣೆಯ ರೈತ ಎಂದು ಕರೆಯಲಾರಂಭಿಸಿದರು. ಒಂದು ದಿನ ರವಿ ಮತ್ತೆ ಕೇಳಿದನು, ಅಪ್ಪ, ರೈತನಾಗಿರುವುದು ಕಷ್ಟ ಅಲ್ಲವಾ? ರಾಮಯ್ಯ ನಗುತ್ತಾ ಉತ್ತರಿಸಿದ, ಹೌದು, ಕಷ್ಟ ಇದೆ. ಆದರೆ ಅನ್ನ ಕೊಡುವ ಕೈಗಳಾಗಿರುವುದಕ್ಕಿಂತ ದೊಡ್ಡ ಹೆಮ್ಮೆ ಇನ್ನಿಲ್ಲ. ಆ ದಿನ ರವಿ ತನ್ನ ತಂದೆಯ ಶ್ರಮವನ್ನು ಅರ್ಥಮಾಡಿಕೊಂಡ. ಅವನ ಕಣ್ಣುಗಳಲ್ಲಿ ರೈತನ ಬಗ್ಗೆ ಗೌರವ ಮೂಡಿತು. ರಾಮಯ್ಯನ ಕಥೆ ಹೂವಿನಹಳ್ಳಿಯಲ್ಲಿ ಮಾತ್ರವಲ್ಲ, ಸುತ್ತಮುತ್ತಲ ಹಳ್ಳಿಗಳಲ್ಲೂ ಹರಡಿತು. ಅವನು ದೊಡ್ಡ ವ್ಯಕ್ತಿಯಾಗಲಿಲ್ಲ, ಆದರೆ ಒಬ್ಬ ಸತ್ಯನಿಷ್ಠ ರೈತನಾಗಿ ಬದುಕಿದ. ಅವನ ಜೀವನ ಎಲ್ಲರಿಗೂ ಒಂದು ಪಾಠವಾಯಿತು. ರೈತ ಎಂದರೆ ಕೇವಲ ಕೃಷಿಕನಲ್ಲ, ಅವನು ಜೀವನದ ಮೂಲ.